ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನಲ್ಲಿ ಡಿಟಾಸ್ ಟರ್ನ್ ರೇಷಿಯೋ ಆ್ಯಂಡ್ ದೆನ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಡಿಟಾಸ್ ಟರ್ನ್ ರೇಷಿಯೋಗೆ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಟ್ರೇಡ್ ಡಿಟಾಸ್. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಅಂತಂದರೆ ವರ್ಷದಲ್ಲಿ ಆಗಿರುವಂಥ ಸೇಲ್ಸ್ ಬರೀಬೇಕು, ಬಟ್ ನಾಟ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸನ್ನು ಬರೀಲಿಕ್ಕಿಲ್ಲ, ಕ್ರೆಡಿಟ್ ಸೇಲ್ಸನ್ನು ಬರೀಬೇಕು. ಅಂದರೆ ಸಾಲಕ್ಕೆ ಎಷ್ಟು ರೂಪಾಯಿದು ಸೇಲ್ಸ್ ಆಗಿದೆ, ಕಡಕ್ಕೆ ಎಷ್ಟು ವ್ಯಾಪಾರ ಮಾಡಿದರೆ ಅದನ್ನು ಬರೀಬೇಕು, ಡಿವೈಡೆಡ್ ಬೈ ಆವ್ರೇಜ್ ಟ್ರೇಡ್ ಡಿಟಾಸ್. ದೆನ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ಗೆ ಫಾರ್ಮುಲಾ ಡಿಟಾಸ್ ಟರ್ನ್ ರೇಷಿಯೋ ಏನು ಫಾರ್ಮುಲಾ ಇದೆಯೋ ಅದನ್ನೇ ರಿವರ್ಸ್ ಬರ್ಕೊಳ್ಳೋದು. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಟ್ರೇಡ್ ಡಿಟಾಸ್ ಇರೋದನ್ನು ಆವ್ರೇಜ್ ಟ್ರೇಡ್ ಡಿಟಾಸ್ ಡಿವೈಡೆಡ್ ಬೈ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಇಂಟು 365. ಸೊ ಯಾವಾಗಲೂ ನಿಮಗೆ ನೋಡಿ, ಒಂದು ಕಂಪನಿಗೆ ಡಿಟಾಸ್ ಟರ್ನ್ ರೇಷಿಯೋ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಏನು ಅಂತಂದರೆ, ಒಂದು ಕಂಪನಿಗೆ ಬರಬೇಕಾಗಿರುವಂಥ ದುಡ್ಡು ಎಷ್ಟು ದಿನದಲ್ಲಿ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದೇ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಯಾವಾಗಲೂ ಕಂಪನಿಗೆ ಆದಷ್ಟು ಬೇಗ ಬರಬೇಕಾಗಿರುವಂಥ ದುಡ್ಡು ಬಂದರೆ ಆ ಕಂಪನಿಗೆ ಈಸಿ ಆಗುತ್ತೆ. ಏನಕ್ಕೆ ಅಂತಂದರೆ, ಡೇ ಟು ಡೇ ಅವ್ರ ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ದುಡ್ಡು ಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಬಂದರೆ ಬಿಡಬೇಕಾಗಿರುವಂಥ ದುಡ್ಡು ಡಿಟಾರ್ಸಿಂದ ಅಥವಾ ಕಸ್ಟಮರ್ಸಿಂದ ಬರಬೇಕಾಗಿರುವಂಥ ದುಡ್ಡು ಆದಷ್ಟು ಬೇಗ ಬಂದರೆ, ನೋಡಿ ಆನ್ಸರನ್ನು ನೀವು ಡೇಸಲ್ಲಿ ಬರೀಬೇಕು. ಎಷ್ಟು ದಿನದಲ್ಲಿ ದುಡ್ಡು ಬರುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 50 ದಿನ, 60 ದಿನ, 90 ದಿನ, 100 ದಿನ. ಈಗ ತುಂಬ ಜಾಸ್ತಿ ದಿನದಲ್ಲಿ ನಿಮಗೆ ದುಡ್ಡು ಬರ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಯಾರ ಹತ್ರನೋ ದುಡ್ಡು ಬರಲಿಕ್ಕೆ ಬಾಕಿ ಇರುತ್ತೆ, ಅದು ಒಂದು 500 ದಿನ ದುಡ್ಡು ಬರಲಿಕ್ಕೆ ಬೇಕಾಗುತ್ತೆ ಅಂತ ಆದರೆ ಕಂಪ್ನಿಗೆ ಲಾಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ದಿನ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಎಷ್ಟು ದಿನದಲ್ಲಿ ಡಿಟಾರ್ಸಿಂದ ಬರಬೇಕಾಗಿರುವಂಥ ದುಡ್ಡು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಇದರಲ್ಲಿ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, ನೋಟ್ 1 ಬರ್ತಿದ್ದೀನಿ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಬರುತ್ತೆ ಅಂತಂದರೆ, ಟೋಟಲ್ ಸೇಲ್ಸಲ್ಲಿ ಕಂಪ್ನಿಗೆ ಆಗಿರುವಂಥ ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನು ಹಾಗೆ ಕ್ಯಾಶ್ ಸೇಲ್ಸನ್ನು ಲೆಸ್ ಮಾಡಿದ್ರೆ ಬರುವಂಥದ್ದೇ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ ಬರುವಂಥದ್ದು ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್. ಆವ್ರೇಜ್ ಟ್ರೇಡ್ ಡಿಟಾರ್ಸ್ ಹೇಗೆ ಬರುತ್ತೆ ಅಂತಂದರೆ, ಓಪನಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಡಿಟಾರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. ಏನಕ್ಕೆ ಡಿವೈಡೆಡ್ ಬೈ 2 ಅಂತಂದರೆ, 2 ಎಂಟ್ರಿ ಇದೆ, ಒಂದು ಡಿಟಾರ್ಸ್ ಇದೆ, ಒಂದು ಬಿಲ್ಸ್ ರಿಸೀವಬಲ್ ಇದೆ. ಸೊ ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2. ಓಪನಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಡಿಟಾರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡಿದ್ರೆ ಆವ್ರೇಜ್ ಟ್ರೇಡ್ ಡಿಟಾರ್ಸ್ ಸಿಗುತ್ತೆ. ದೆನ್ ನೋಟ್ 3 ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕ್ವಶನಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಇಗ್ನೋರ್ ಮಾಡಬೇಕು, ಏನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಈ ಪ್ರಾಬ್ಲಮನ್ನು ನಿಮಗೆ ಮೇನ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಡಿಟಾಸ್ ಟರ್ನ್ ರೇಷಿಯೋ, ಕ್ರೆಡಿಟಾಸ್ ಟರ್ನ್ ರೇಷಿಯೋ ಎರಡನ್ನೂ ಕಂಬೈನ್ ಮಾಡಿ 10 ಮಾರ್ಕ್ಸಿಗೆ ಕೇಳ್ಬೋದು. ಆ ಥರದ ಪ್ರಾಬ್ಲಮನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಡಿಟಾಸ್ ಟರ್ನ್ ರೇಷಿಯೋ ಮತ್ತು ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಬಗ್ಗೆ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಕ್ಯಾಲ್ಕುಲೇಟ್ ಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಓಪನಿಂಗ್ ಡಿಟಾರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಡಿಟಾರ್ಸ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್, ಟೋಟಲ್ ಸೇಲ್ಸ್, ಕ್ಯಾಶ್ ಸೇಲ್ಸ್, ರಿಟರ್ನ್ ಇನ್ವರ್ಡ್, ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನೀವು ಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ದೆನ್ ಆವ್ರೇಜ್ ಕಲೆಕ್ಷನ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಡಿಟಾರ್ಸ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಏನು? debtors turnover ratio. So formula net annual credit sales divided by average trade debtors. Working note. ನೋಡಿ, ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ NACS, ನಾನಲ್ಲಿ ಶಾರ್ಟ್ ಫಾರ್ಮ್ ಬರ್ಕೊಳ್ತಾ ಇದ್ದೀನಿ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಬರುತ್ತೆ ಅಂತಂದರೆ, ಕಂಪನಿಯ ಟೋಟಲ್ ಸೇಲ್ಸಿಂದ ಕ್ಯಾಶ್ ಸೇಲ್ಸ್ ದೆನ್ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿದ್ರೆ ಬರೋವಂಥದ್ದೇ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್. ಕಂಪನಿಯ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ. ಕಂಪನಿಯ ಟೋಟಲ್ ಸೇಲ್ಸ್ 50,000 ಇದೆ. ಕಂಪನಿಯ ಕ್ಯಾಶ್ ಸೇಲ್ಸ್ 10,000 ಇದೆ. ಕಂಪನಿಯ ಸೇಲ್ಸ್ ರಿಟರ್ನ್ ನೋಡಿ, ನಾನು ನಿಮಗೊಂದು ಕೋಡ್ ವರ್ಡ್ ಹೇಳ್ಕೊಟ್ಟಿರ್ತೀನಿ. ಒಂದು ಶ್ರೀ ಆ್ಯಂಡ್ ಪ್ರೋ ನೋಡಿ, ರಿಟರ್ನ್ ಇನ್ವರ್ಡ್ ಅಂತಂದರೆ ಸೇಲ್ಸ್ ರಿಟರ್ನ್ SR,
ರಿಟರ್ನ್ ಔಟ್ವರ್ಡ್ ಅಂತಂದರೆ ಪರ್ಚೇಸ್ ರಿಟರ್ನ್. ನೋಡಿ ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಶ್ರೀ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ರಿಟರ್ನ್ ಇನ್ವರ್ಡ್ ಇಸ್ ನಥಿಂಗ್ ಬಟ್ ಸೇಲ್ಸ್ ರಿಟರ್ನ್, ರಿಟರ್ನ್ ಔಟ್ವರ್ಡ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ರಿಟರ್ನ್. ಈಗ ಕೊಟ್ಟಿರುವಂಥದ್ದು ರಿಟರ್ನ್ ಇನ್ವರ್ಡ್ ಕೊಟ್ಟಿದ್ದಾರೆ. ರಿಟರ್ನ್ ಇನ್ವರ್ಡ್ ಅಂತಂದರೆ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 3000 ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಟೋಟಲ್ ಸೇಲ್ಸಲ್ಲಿ ಕ್ಯಾಶ್ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನನ್ನು ಕಳೆದಾಗ ನೋಡಿ, ಈಗ ಸೇಲ್ಸ್ ರಿಟರ್ನ್ ಅಂತ ಕೊಡಲಿಲ್ಲ, ರಿಟರ್ನ್ ಇನ್ವರ್ಡ್ ಅಂತ ಕೊಟ್ಟಿದ್ದಾರೆ. ರಿಟರ್ನ್ ಇನ್ವರ್ಡ್ ಅಂತಂದ್ರೂ ಒಂದೇ, ಸೇಲ್ಸ್ ರಿಟರ್ನ್ ಅಂತಂದ್ರೂ ಒಂದೇ. ಹೇಗೆ ನೆನ್ಪಿಟ್ಕೊಳ್ಬೇಕು? SRI ಶ್ರೀ ಅಂತ ನೆನ್ಪಿಟ್ಕೊಂಡ್ರಾಯ್ತು. ರಿಟರ್ನ್ ಇನ್ವರ್ಡ್ ಅಂತಂದರೆ ಸೇಲ್ಸ್ ರಿಟರ್ನ್, ರಿಟರ್ನ್ ಔಟ್ವರ್ಡ್ ಅಂತಂದರೆ ಪರ್ಚೇಸ್ ರಿಟರ್ನ್. ಸೊ 50,000ದಲ್ಲಿ 13,000 ರೂಪಾಯಿ ಕಳೆದ್ರೆ ಬರೋವಂಥದ್ದು 37,000 ರೂಪಾಯಿ. 37,000 ರೂಪಾಯಿ ಏನದು? ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಆವ್ರೇಜ್ ಟ್ರೇಡ್ ಡಿಟಾರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಟ್ರೇಡ್ ಡಿಟಾರ್ಸ್. ಆವ್ರೇಜ್ ಟ್ರೇಡ್ ಡಿಟಾರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಓಪನಿಂಗ್ ಡಿಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಡಿಟಾರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2. ನೋಡಿ ಈಗ ಓಪನಿಂಗ್ ಡಿಟಾರ್ಸ್ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಓಪನಿಂಗ್ ಅಂತ ಕೊಡೋ ಬದಲು ಡೇಟ್ ಬೇಕಾದರೂ ಕೊಡ್ಬೋದು. 1/1 ಅಂತ ಕೊಟ್ಟರೆ ಓಪನಿಂಗ್, 31/12 ಅಂತ ಕೊಟ್ಟರೆ ಕ್ಲೋಸಿಂಗ್, ಅಥವಾ 1/4 ಅಂತ ಕೊಟ್ಟರೆ ಓಪನಿಂಗ್, 31/3 ಅಂತ ಕೊಟ್ಟರೆ ಕ್ಲೋಸಿಂಗ್. ಓಪನಿಂಗ್ ಡಿಟಾರ್ಸ್ 30,000 ಇದೆ ಪ್ಲಸ್ ಕ್ಲೋಸಿಂಗ್ ಡಿಟಾರ್ಸ್ ಎಷ್ಟಿದೆ? 5,000 ಇದೆ. ನೆಕ್ಸ್ಟ್ ಓಪನಿಂಗ್ ಬಿಲ್ಸ್ ರಿಸೀವಬಲ್. ಓಪನಿಂಗ್ ಬಿಲ್ಸ್ ರಿಸೀವಬಲ್ 15,000 ಇದೆ. ದೆನ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ 10,000 ಇದೆ. ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2. 30 + 5 35, 35 + 15 50, 50 + 10 60, 60,000 ಡಿವೈಡೆಡ್ ಬೈ 2 ಅಂತಂದರೆ ಬರೋವಂಥ ಆನ್ಸರ್ 30,000. ಸೊ ನಾವೀಗ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಆವ್ರೇಜ್ ಟ್ರೇಡ್ ಡೆಟಾರ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಜಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ 37,000 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಆವ್ರೇಜ್ ಟ್ರೇಡ್ ಡೆಟಾರ್ಸ್ 30,000. ಸೊ ಸಿಂಪ್ಲಿಫೈ ಮಾಡಿದಾಗ ಬರೋವಂಥ ಆನ್ಸರ್ 1.23. ಬರೋ ಆನ್ಸರನ್ನು ನೀವು ಟೈಮ್ಸಲ್ಲಿ ಬರಿಬೇಕಾಗತ್ತೆ. 1.23 ಟೈಮ್ಸ್. ಸೊ ಅಲ್ಲಿಗೆ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಆಯಿತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇದೇ ಫಾರ್ಮುಲಾ ರಿವರ್ಸ್ ಬರ್ಕೊಳ್ಬೇಕು. ಆವ್ರೇಜ್ ಟ್ರೇಡ್ ಡೆಟಾರ್ಸ್ ಡಿವೈಡೆಡ್ ಬೈ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಇಂಟು 365 ಡೇಸ್ ಎಕ್ಸ್ಟ್ರಾ. ಆವ್ರೇಜ್ ಟ್ರೇಡ್ ಡಿಟಾರ್ಸ್ ಅಂದರೆ ನೋಡಿ ಇಲ್ಲಿ ಬರ್ಕೊಂಡಿದ್ದೀರಾ. ಆವ್ರೇಜ್ ಟ್ರೇಡ್ ಡಿಟಾರ್ಸ್ 30,000. ನೋಡಿ 37/30 ಇರೋದನ್ನು 30/37,000 ಬರ್ಕೊಂಡ್ರಾಯ್ತು. ಇಂಟು 365 ಮಾಡಿದಾಗ ಬರೋವಂಥ ಆನ್ಸರ್ ಏನು ಅಂತಂದರೆ 30,000 ಡಿವೈಡೆಡ್ ಬೈ 37,000 ಇಂಟು 365. ಸೊ ದ ಆನ್ಸರ್ ಈಸ್ 295.9 ಬರುತ್ತೆ. ರೌಂಡ್ ಆಫ್ ಮಾಡಿದಾಗ 296. ಬರೋ ಆನ್ಸರನ್ನು ಡೇಸಲ್ಲಿ ಬರೀಬೇಕು. 296 ಡೇಸ್. ಸೊ ಈ ಥರದಲ್ಲಿ ನೀವು ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ನೋಡಿ ಕ್ವಶನಲ್ಲಿ ಏನಾದರೂ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದರೆ, ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ನೋಟಲ್ಲಿ ಬರೆದಿದ್ದೆ, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟರೆ ಇಗ್ನೋರ್ ಮಾಡಬೇಕು, ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಅಲ್ಲಿಗೆ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋನೂ ಆಯಿತು, ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಆಯಿತು. ಸೊ ಇದರಲ್ಲಿ ಇನ್ನೇನು ಕೇಳ್ತಾರೆ ಅಂತಂದರೆ ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋನು ಕೇಳ್ತಾರೆ. ಸೊ ಇದ್ರದ್ದು ಏನು ಮಾಡಿದ್ರು ಕಂಪ್ಲೀಟ್ ಅಪೋಸಿಟ್ ಮಾಡಿದ್ರೆ ಆಯಿತು. ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ ಮಾಡಬೇಕಾದ್ರೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಬದಲು ಪರ್ಚೇಸ್ ಬರುತ್ತೆ, ಆವ್ರೇಜ್ ಟ್ರೇಡ್ ಡೆಟಾರ್ಸ್ ಬದಲು ಆವ್ರೇಜ್ ಟ್ರೇಡ್ ಕ್ರೆಡಿಟಾರ್ಸ್ ಬರುತ್ತೆ. ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.